ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಎಲ್ಲ KCET ವಿದ್ಯಾರ್ಥಿಗಳು ಕಾಯುತ್ತಿರುವಂತಹ ಫೈನಲ್ ರಿಸಲ್ಟು ಯಾವಾಗ ಬರುತ್ತೆ ಮತ್ತು ಈ ಒಂದು ರಿಸಲ್ಟ್ ಬಂದ ತಕ್ಷಣ ನಮಗೇನಾದರೂ ಸೀಟ್ ಅಲೋಟೆಡ್ ಆಗಿದ್ದರೆ ನಮಗೆ ಚಾಯ್ಸ್ ಎಂಟ್ರಿ ಇರುತ್ತಾ ಅಥವಾ ಇಲ್ವಾ ಎಂಬುದು ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ. ಹಾಗಾದರೆ ಚಾಯ್ಸ್ ಎಂಟ್ರಿ ಏನಾದರೂ ಕೊಡ್ತಾರಾ ಸೆಕೆಂಡ್ ರೌಂಡಲ್ಲಿ ಅಥವಾ ಇಲ್ವಾ, ಅಲೋಟೆಡ್ ಆಗಿದ್ದರೆ ಮುಂದೇನು ಮಾಡೋದು, ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಇವಾಗಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಂಡು ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. KCET ವಿದ್ಯಾರ್ಥಿಗಳು ಇವಾಗಲೇ ಪ್ರಾವಿಷನಲ್ ರಿಸಲ್ಟನ್ನು ಪಡೆದುಕೊಂಡಿದ್ದೀರಾ. ಅದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತುಂಬಾ ಮಿಸ್ಟೇಕ್ಗಳಾಗಿದ್ದಾವೆ. ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ನಿಮಗೆ ಕಾಲಾವಕಾಶವನ್ನು ಕೂಡ ಕೊಟ್ಟಿತ್ತು. ಸಾಕಷ್ಟು ವಿದ್ಯಾರ್ಥಿಗಳು ಅದಕ್ಕೆ ಮಿಸ್ಟೇಕನ್ನು ಸರಿ ಮಾಡಿಸಿಕೊಳ್ಳಲು ಇವಾಗಲೇ ಇಮೇಲ್ ಕೂಡ ಮಾಡಿದ್ದೀರಾ. ಆದರೆ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಒಂದು ಗೊಂದಲ ಇದೆ. ಇವಾಗ ಬರುತ್ತಿರುವಂತಹ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಅನ್ನೋಂಥದ್ದು ಬಂದ ನಂತರದಲ್ಲಿ ನಮಗೇನಾದರೂ ಚಾಯ್ಸ್ ಎಂಟ್ರಿ ಇರುತ್ತಾ ಅಥವಾ ಆಪ್ಷನಲ್ ಎಂಟ್ರಿ ಏನಾದರೂ ಕೊಡ್ತಾರಾ ಅಂತ ತುಂಬ ವಿದ್ಯಾರ್ಥಿಗಳು ಇವಾಗ ಕನ್ಫ್ಯೂಸ್ ಆಗಿದ್ದೀರಾ. ಅದೇ ರೀತಿ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದೀರಾ. ಆದರೆ ಇದಕ್ಕೆ ಉತ್ತರವನ್ನು ನೀಡೋದಾದರೆ ಇವಾಗಲೇ ಏನು ಬರುತ್ತಲ್ಲ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟು, ಇದು ಫೈನಲ್ ಆಗಿರುತ್ತೆ. ಇದರಲ್ಲಿ ಬಂದಿರುವಂತಹ ಸೀಟ್ ಅಲೋಟೆಡ್ಗೆ ನೀವು ಕಾಲೇಜ್ಗೆ ಸೇರಬೇಕಾಗುತ್ತೆ. ಯಾವುದೇ ರೀತಿ ನಿಮಗೆ ಚಾಯ್ಸ್ ಎಂಟ್ರಿ ಅನ್ನೋದು ಕೊಡೋದಿಲ್ಲ. ನಿಮಗೆ ಯಾವುದು ಸೀಟ್ ಅಲೋಟೆಡ್ ಆಗಿರುತ್ತೆ ಮತ್ತು ಯಾವ ಕಾಲೇಜ್ಗೆ ಬಂದಿರುತ್ತೆ ಅದೇ ಕಾಲೇಜ್ಗೆ ನೀವು ಅಡ್ಮಿಷನನ್ನು ಮಾಡಬೇಕಾಗುತ್ತೆ. ಮತ್ತು ಯಾವುದೇ ರೀತಿ ನಿಮಗೆ ಚಾಯ್ಸ್ ಎಂಟ್ರಿ ಮತ್ತು ಆಪ್ಷನಲ್ ಎಂಟ್ರಿ ಅನ್ನೋಂಥದ್ದು ಈ ಒಂದು ಸೆಕೆಂಡ್ ರೌಂಡಲ್ಲಿ ನಿಮಗೆ ಕೊಡೋದಿಲ್ಲ. ನಿಮಗೆ ಚಾಯ್ಸ್ ಎಂಟ್ರಿ ಏನಾದರೂ ಮಾಡ್ಕೊಳ್ಬೇಕಿತ್ತು ಅಂತಂದರೆ ಅದು ಕೇವಲ ಫಸ್ಟ್ ರೌಂಡಲ್ಲಿ ಮಾತ್ರ ನಿಮಗೆ ಕಾಲಾವಕಾಶವನ್ನು ನೀಡಿರ್ತಾರೆ. ಆದರೆ ಸೆಕೆಂಡ್ ರೌಂಡಲ್ಲಿ ಇದು ಫೈನಲ್ ಆಗಿರುತ್ತೆ. ಯಾವುದೇ ರೀತಿ ನಿಮಗೆ ಸೀಟ್ ಅಲೋಟೆಡ್ ಆದ ನಂತರದಲ್ಲಿ ನಿಮಗೆ ಯಾವುದೇ ರೀತಿ ಬದಲಾವಣೆಯನ್ನು ಮಾಡೋದಕ್ಕೆ ಬರೋದಿಲ್ಲ. ನಿಮಗೆ ಸಿಕ್ಕಿರುವಂತಹ ಕಾಲೇಜಿಗೆ ನೀವು ಅಡ್ಮಿಷನನ್ನು ಮಾಡ್ಬೋದಾಗಿದೆ. ಹಾಗಾದರೆ ಇವಾಗ ನೀವು ಕೇಳ್ಬೋದು, ಹಾಗಾದರೆ ಫೈನಲ್ ರಿಸಲ್ಟ್ ಆದರೂ ಯಾವಾಗ ಬಿಡ್ತಾರೆ ಅಂತ. ಇವಾಗ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ನಾಳೆ 21ನೇ ತಾರೀಕು ನಿಮ್ಮ ಒಂದು ಫೈನಲ್ ರಿಸಲ್ಟ್ ಬರ್ತಾ ಇದೆ. ಇವತ್ತು ಎಲ್ಲ ವಿದ್ಯಾರ್ಥಿಗಳ ರಿಸಲ್ಟನ್ನು ರೆಡಿ ಮಾಡಿಬಿಟ್ಟು ನಾಳೆನೇ ನಿಮ್ಮ ಒಂದು ರಿಸಲ್ಟನ್ನು ಬಿಡುವುದಾಗಿ ಇವಾಗ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾಳೆ ಸಾಯಂಕಾಲ ಅಥವಾ ನಾಳೆ ಬೆಳಿಗ್ಗೆ ನಿಮ್ಮ ಒಂದು ಫೈನಲ್ ರಿಸಲ್ಟ್ ಅನ್ನುವಂಥದ್ದು ಬರ್ಬೋದು ಎನ್ನಲಾಗ್ತಾ ಇದೆ.